ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷವಾದ ಆಳವಾದ ಚರ್ಚೆಗೆ ಸ್ವಾಗತ. ನಮ್ಮ ಭೂಮಿಯ ಮುಖ ನೋಡೋಕೆ ಹೇಗಿದೆ ಅನ್ನೋ ಪ್ರಶ್ನೆ ಬಂದ್ರೆ ಉತ್ತರ ತುಂಬಾ ಸ್ವಾರಸ್ಯಕರವಾಗಿದೆ. ನಮ್ಮ ಮುಖದಲ್ಲಿ ಎತ್ತರವಾದ ಮೂಗು, ಚಪ್ಪಟೆಯಾದ ಕೆನ್ನೆ ಇರೋ ಹಾಗೆ ಭೂಮಿಗೂ ಬೇರೆ ಬೇರೆ ಆಕಾರಗಳಿವೆ. ಹೌದು, ಅಂದ್ರೆ ಈ ಆಕಾರಗಳನ್ನೇ ನಾವು ಲ್ಯಾಂಡ್ ಫಾರ್ಮ್ಸ್ ಅಂತ ಕರೆಯೋದು. ಇವುಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮಜಾ ಕೊಡುತ್ತೆ. ಖಂಡಿತ. ಸೊ ಈ ಲ್ಯಾಂಡ್ ಫಾರ್ಮ್ಸ್ ಅನ್ನೋದು ಮನುಷ್ಯರು ಮಾಡಿದ್ದಲ್ಲ, ಬದಲಿಗೆ ಪ್ರಕೃತಿಯ ಮಾಡಿರೋ ಮ್ಯಾಜಿಕ್ ಇದು. ಮೊದಲಿಗೆ ಅತ್ಯಂತ ಎತ್ತರವಾದ ಮೌಂಟೇನ್ಸ್ ಬಗ್ಗೆ ಮಾತಾಡೋಣ. ಆಹಾ, ಪರ್ವತಗಳು. ಇವು ಭೂಮಿಯ ಮೇಲಿನ ದೈತ್ಯ ಶಿಖರಗಳು. ಇವು ನೋಡೋಕೆ ತಲೆ ಕೆಳಗಾಗಿ ಇಟ್ಟಿರೋ ದೊಡ್ಡ ಐಸ್ ಕ್ರೀಮ್ ಕೋನ್ ಥರ ಇರುತ್ತೆ ಅಲ್ವಾ? ಕೇವಲ ಕಲ್ಲುಗಳ ಗುಡ್ಡಗಳೇ ಇವು? ಹಾಗೇನಿಲ್ಲ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ, ನಾವು ಎತ್ತರಕ್ಕೆ ಹೋದಂತೆ ಆಲ್ಟಿಟ್ಯೂಡ್ ಹೆಚ್ಚಾಗುತ್ತೆ, ಹಾಗೆ ಅಲ್ಲಿನ ಕ್ಲೈಮೇಟ್ ಕೂಡ ತುಂಬಾ ತಂಪಾಗುತ್ತೆ. ಓಹೋ, ಅಂದ್ರೆ ನಡುಗುವ ಚಳಿ ಇರುತ್ತೆ ಅಂತಾಯ್ತು. ಆದ್ರೆ ಎಲ್ಲಾ ಪರ್ವತಗಳು ಒಂದೇ ಥರ ಚೂಪಾಗಿರುತ್ತಾ? ಇಲ್ಲ, ಹಿಮಾಲಯದಂತಹ ಯಂಗ್ ಮೌಂಟನ್ಸ್ ತುಂಬಾ ಚೂಪಾದ ಶಿಖರಗಳನ್ನ ಹೊಂದಿರುತ್ತೆ. ಆದ್ರೆ ಹಳೆಯ ಪರ್ವತಗಳು ಗಾಳಿ ಮತ್ತು ಮಳೆಯ ಇರೋಷನ್ನಿಂದ ಸವೆದು ಗುಂಡಾಗಿರುತ್ತೆ. ವಾವ್, ಅಂದ್ರೆ ನಾವೆಲ್ಲ ಬಳಸುವ ಹಳೆಯ ಎರೇಸರ್ ಸವೆದು ಗುಂಡಾಗೋ ಹಾಗೆ. ಹೌದು, ಅದೇ ರೀತಿ. ಮತ್ತು ಅಲ್ಲಿನ ಜನರು ಬದುಕುವ ರೀತಿ ಕೂಡ ಭಿನ್ನವಾಗಿರುತ್ತೆ. ಕಡಿದಾದ ಜಾಗದಲ್ಲಿ ಮೆಟ್ಟಿಲುಗಳ ತರಹ ಟೆರೆಸ್ ಫಾರ್ಮಿಂಗ್ ಮಾಡ್ತಾರೆ. ಅರೆ ವಾ, ಚಳಿಯಿಂದ ರಕ್ಷಿಸಿಕೊಳ್ಳಲು ದಪ್ಪ ಉಣ್ಣೆ ಬಟ್ಟೆ ಹಾಕ್ತಾರಲ್ವಾ? ಕರೆಕ್ಟ್. ಜೊತೆಗೆ ಯಾಕ್ಸ್ನಂತಹ ದಪ್ಪ ಕೂದಲಿನ ಪ್ರಾಣಿಗಳ ಹರ್ಡಿಂಗ್ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಬೆಟ್ಟಗಳು ಮಳೆಯ ನೀರನ್ನ ಶೇಖರಿಸಿ ನದಿಗಳಿಗೆ ಕೊಡುವ ವಾಟರ್ ಟವರ್ಸ್ ತರ ಕೆಲಸ ಮಾಡುತ್ತೆ. ಓ ಗ್ರೇಟ್. ಈಗ ಈ ಕೋನ್ ಆಕಾರದ ಬೆಟ್ಟದ ತುದಿಯನ್ನ ಕತ್ತರಿಸಿದ್ರೆ ಏನಾಡುತ್ತೆ ಅಂತ ನೋಡೋಣ. ಅದು ನಮ್ಮ ಮನೆಯ ದೊಡ್ಡ ಟೇಬಲ್ ತರ ಆಗತ್ತೆ. ಅವುಗಳನ್ನೇ ನಾವು ಪ್ಲಾಟೋಸ್ ಅಂತ ಕರೆಯೋದು. ನೋಡೋಕೆ ಟೇಬಲ್ ತರ ಇದ್ರೂ ಇದು ತುಂಬಾ ವಿಶೇಷವಾದ ಜಾಗ ಅಲ್ವಾ? ಹೌದು. ಭೂಮಿಯ ಒಳಗಿನ ವಾಲ್ಕ್ಯಾನಿಕ್ ಆಕ್ಟಿವಿಟಿಯಿಂದ ಹೊರಬಂದ ಲಾವಾ ತಣ್ಣಗಾಗಿ ಇವು ಸೃಷ್ಟಿಯಾಗಿವೆ. ನಮ್ಮ ದಕ್ಕನ್ ಪ್ರಸ್ಥಭೂಮಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಿಜನಾ? ಹಾಗಾದ್ರೆ ಜ್ವಾಲಾಮುಖಿಗಳಿಂದ ನಮಗೆ ಲಾಭ ಕೂಡ ಇದೆಯಾ? ಖಂಡಿತ. ಈ ಪ್ಲಾಟೋಸ್ಗಳಲ್ಲಿ ಐರನ್, ಕೋಲ್, ಗೋಲ್ಡ್ ಮತ್ತು ಡೈಮಂಡ್ಸ್ನಂತಹ ಖನಿಜಗಳು ಸಿಗ್ತವೆ. ಇದು ನಿಜಕ್ಕೂ ಒಂದು ದೊಡ್ಡ ಉಗ್ರಾಣ ಇದ್ದ ಹಾಗೆ. ಅರೆ ವಾಹ್, ವಜ್ರ ಕೂಡ ಸಿಗುತ್ತಾ? ಇಲ್ಲಿ ಬೇಸಾಯ ಮಾಡೋಕ್ಕಾಗಲ್ವಾ? ಆಗತ್ತೆ. ಇಲ್ಲಿನ ಬ್ಲ್ಯಾಕ್ ಸಾಯಿಲ್ ಹತ್ತಿ ಬೆಳೆಯಲು ತುಂಬಾ ಸೂಕ್ತ. ಓಹೋ, ಮತ್ತು ಈ ಟೇಬಲ್ನಂತಹ ಜಾಗದ ಕಡಿದಾದ ಅಂಚಿನಿಂದ ನೀರು ಕೆಳಗೆ ಬಿದ್ದಾಗ ಅದ್ಭುತವಾದ ಜಲಪಾತ ಆಗುತ್ತೆ ಅಲ್ವಾ? ಅದೇ ವಾಟರ್ ಫಾಲ್ಸ್. ನಮ್ಮ ಜೋಗ್ ಫಾಲ್ಸ್ನಂತಹ ಜಲಪಾತಗಳು ಇಲ್ಲಿಂದಲೇ ಶುರುವಾಗೋದು. ಇದರಿಂದ ನಾವು ಎಲೆಕ್ಟ್ರಿಸಿಟಿ ಅಂದ್ರೆ ಹೈಡ್ರೋ ಪವರ್ ಕೂಡ ಉತ್ಪಾದನೆ ಮಾಡ್ತೀವಿ. ಈಗ ಟೇಬಲಿಂದ ಕೆಳಗಿಳಿದು ಸಮತಟ್ಟಾದ ಜಾಗಕ್ಕೆ ಬರೋಣ. ನೋಡೋಕೆ ಮನೆಯಲ್ಲಿ ಹಾಸಿರೋ ಕಾರ್ಪೆಟ್ ತರ ಇರುತ್ತೆ. ಇಲ್ಲಿ ಆಟಿಕೆ ಕಾರ್ ಓಡಿಸೋದು ತುಂಬಾ ಸುಲಭ. ಹೌದು, ಇವೇ ಪ್ಲೇನ್ಸ್. ಇಲ್ಲಿನ ಹವಾಮಾನ ಬೆಚ್ಚಗಿರುತ್ತೆ, ಸೊ ಮನೆ ಮತ್ತು ರಸ್ತೆ ಕಟ್ಟಲು ತುಂಬಾ ಸುಲಭ. ಓಹೋ, ಅದಕ್ಕೆನಾ ಇಲ್ಲಿ ತುಂಬಾ ಜನ ವಾಸ ಮಾಡೋದು? ಕರೆಕ್ಟ್. ಇಲ್ಲಿ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಅತ್ಯಂತ ಹೆಚ್ಚು. ಸಮತಟ್ಟಾದ ಭೂಮಿ ಇರೋದ್ರಿಂದ ಸುಲಭವಾಗಿ ಭತ್ತ ಮತ್ತು ಗೋಧಿ ಬೆಳೆಯಬಹುದು. ಹಾಗ ಇಲ್ಲಿನ ಗಿಡ ಪ್ರಾಣಿಗಳು ಕೂಡ ಬೇರೆ ತರಹ ಇರುತ್ತಾ? ಖಂಡಿತ. ಇಲ್ಲಿನ ಫ್ಲೋರಾ ಅಂಡ್ ಫೌನಾ ಬೆಟ್ಟಗಳಿಗಿಂತ ಸಂಪೂರ್ಣ ಭಿನ್ನವಾಗಿರುತ್ತೆ. ಮಂಜಿನ ಬೆಟ್ಟದಲ್ಲಿ ಕಳ್ಳಿಗಿಡ ಬೆಳೆಯಲ್ಲ ಅಲ್ವಾ? ಹೌದಲ್ವಾ? ಸೊ ಒಟ್ನಲ್ಲಿ ಹೇಳೋದಾದ್ರೆ ಈ ಲ್ಯಾಂಡ್ ಫಾರ್ಮ್ಸ್ ನಾವು ಹಾಕೋ ಬಟ್ಟೆ, ತಿನ್ನೋ ಆಹಾರ ಎಲ್ಲವನ್ನೂ ನಿರ್ಧರಿಸುತ್ತೆ. ಪ್ರಕೃತಿಯೇ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತೆ. ಹೌದು. ಪ್ರತಿಯೊಂದು ಭೂಸ್ವರೂಪವು ತನ್ನದೇ ಆದ ವಿಶಿಷ್ಟ ಜೀವ ಪರಿಸರವನ್ನು ಪೋಷಿಸುತ್ತೆ. ಇದೊಂದು ಅದ್ಭುತವಾದ ಪಯಣ ಆಗಿತ್ತು. ಕೊನೆಯದಾಗಿ ಒಂದು ತಮಾಷೆ ಯೋಚನೆ ಮಾಡೋಣ. ಒಂದು ವೇಳೆ ಜಗತ್ತಿನಲ್ಲಿ ಒಂದು ಹೊಸ ಲ್ಯಾಂಡ್ ಫಾರ್ಮ್ ಸೃಷ್ಟಿಸಲು ಸಾಧ್ಯವಾದ್ರೆ ಅದು ಹೇಗಿರುತ್ತೆ? ಅದೊಂದು ವಿಚಿತ್ರವಾದ ಕಲ್ಪನೆ. ಹೌದು. ಆ ಹೊಸ ಜಾಗದಲ್ಲಿ ಯಾವ ರೀತಿಯ ವಿಚಿತ್ರವಾದ ಫ್ಲೋರಾ ಅಂಡ್ ಫಾನಾ ವಾಸಿಸಬಹುದು? ಈ ಪ್ರಶ್ನೆಯನ್ನ ಕಲ್ಪನೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಮಜಾ. ಇದೇ ಯೋಚನೆಯೊಂದಿಗೆ ಇಂದಿನ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ.